ದಿನ ಗುಲ್ಬರ್ಗ ನಗರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆತಕ್ಕಂಥ ವಕ್ಫ್ ಮಾಫಿಯಾ. ಈ ವಕ್ಫ್ ಮಾಫಿಯಾ ಅಂದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಾಗಿ ನಡೀತಕ್ಕಂಥ ವಕ್ಫ್ ಮಾಫಿಯಾ ಇವತ್ತು ನನ್ನ ಗಮನಕ್ಕೆ ಬಂತು. ಯಾರು ಇವತ್ತು ಗುಲ್ಬರ್ಗ ನಗರದಲ್ಲಿ ಕೇವಲ ಲ್ಯಾಂಡ್ ಮಾಫಿಯಾ, ಶಾಂಡ್ ಮಾಫಿಯಾ, ಫುಡ್ ಮಾಫಿಯಾ ನಡೀತಾ ಇದೆ ಅಂತ ಅನಿಸಿತು. ಬಟ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ವಕ್ಫ್ ಮಾಫಿಯಾನು ಕೂಡ ನಡೀತಾ ಇದೆ ಸ್ನೇಹಿತರೆ. ಇವತ್ತು ಗುಲ್ಬರ್ಗ ನಗರದಲ್ಲಿ ಉತ್ತರ ವಲಯದಲ್ಲಿ ಬರ್ತಕ್ಕಂಥ ಸರ್ವೆ ನಂಬರ್ 40/1, 40/3 ಈ ಸರ್ವೆ ನಂಬರ್ ಅಲ್ಲಿ ಬರ್ತಕ್ಕಂಥ ವಕ್ಫ್ ಪ್ರಾಪರ್ಟಿ ಏನಿವಾಗ ಇನ್ಫ್ರಾಸ್ಟ್ರಕ್ಚರ್ ಆಗಿ ನಿಂತಿದೆ, ಯಾವುದು AN ಬೆಂಕಿಟ್ ಕಲ್ಯಾಣ ಮಂಟಪವನ್ನು. ಈ AN ಬೆಂಕಿಟ್ ಕಲ್ಯಾಣ ಮಂಟಪವನ್ನು ಇವರಿಗೆ ಯಾರು ಸೇಲ್ ಡೀಡ್ ಮಾಡಿದಾರಲ್ಲ, ಈ AN ಬೆಂಕಿಟ್ ಫಂಕ್ಷನ್ ಹಾಲ್ ಮಾಲೀಕರು ಯಾರು ಇದ್ದಾರಲ್ಲ, ಯಾರು ಫತೇಖಾನ್ ಅಬ್ದುಲ್ ನಯೂಮ್ ರವರ ಮೇಲೆ ಕ್ರಿಮಿನಲ್ ಕೇಸ್ FIR ಆಗ್ಬೇಕು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ. ಬಟ್ ಇವತ್ತಿನ ದಿನ ಇವರು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಕಣ್ಣಿನ ಹಿಂದೆ ನಡ್ತಕ್ಕಂಥ ಒಂದು ಕುತಂತ್ರ ಕೆಲಸ ಯಾರು ಮಾಡ್ಲಕ್ಕರಿಲ್ಲ, ಇವ್ರ ತಕ್ಕ ಶಿಕ್ಷೆ ಆಗ್ಬೇಕು, ಇವರಿಗೆ ಕಾನೂನು ಕ್ರಮ ತಗೋಬೇಕು. ಎರಡನೇದು, ಏನ್ ಗುಲ್ಬರ್ಗ ಜಿಲ್ಲೆಯಲ್ಲಿ ವಕ್ಫ್ ಪ್ರಾಪರ್ಟಿ ಎಲ್ಲೆಲ್ಲಿದೆ ಎಲ್ಲಾ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ತನಿಖಾ ಅಧಿಕಾರಿಗಳು, ಜಿಲ್ಲಾ ಆಡಳಿತ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಕಡೆ ತನಿಖೆ ಮಾಡಿ ಇದೊಂದು ವಕ್ಫ್ ಪ್ರಾಪರ್ಟಿ ಉಳಿಸ್ಕೊಂಡು ಹೋಗ್ಬೇಕಂತ ನಾನು ಮನವಿ ಮಾಡ್ಕೊತೀನಿ. ಇದ್ರ ಜೊತೆಯಲ್ಲಿ ಇವತ್ತೇನು ಗುಲ್ಬರ್ಗ ನಗರದಲ್ಲಿ ಸರ್ವೆ ನಂಬರ್ 40/1, 40/3 ಏನು ಬ್ಯಾಂಕಿಟ್ ಫಂಕ್ಷನ್ ಹಾಲ್ ಅದಲ್ಲ, ಈ ಫಂಕ್ಷನ್ ಹಾಲ್ ಕೂಡಲೇ ಇದು ವಕ್ಫ್ ಪ್ರಾಪರ್ಟಿ ಅದ, ಇದು ಕೂಡಲೇ ನೆಲ ಸಮ ಮಾಡಬೇಕು, ಇದಕ್ಕೆ ಪೂರಾ ಸೀಜ್ ಮಾಡಬೇಕು. ಏನು ಖಾಜಾ ಬಂದಾ ನವಾಜ್ ದರ್ಗಾ ಆ ಟ್ರಸ್ಟಿಗೆ ಹೋಗ್ಬೇಕು. ಆ ಟ್ರಸ್ಟಿಗೆ ಈ ಪ್ರಾಪರ್ಟಿ ವಕ್ಫ್ ಪ್ರಾಪರ್ಟಿ ಆ ಏನು ಖಾಜಾ ಬಂದಾ ನವಾಜ್ ದರ್ಗಾ ಅವ್ರಿಗೆ ಏನದಲ್ಲ ಇದು ವರ್ಗಾವಣೆ ಆಗ್ಬೇಕಂತ ನಾ ಮನವಿ ಮಾಡ್ಕೊತೀನಿ ಸ್ನೇಹಿತರೆ. ಬಟ್ ಇವತ್ತಿನ ದಿನ ಆ ಸರ್ವೆ ನಂಬರ್ 40/1, 40/3 ನಡ್ತಕ್ಕಂಥ AN ಬೆಂಕಿಟ್ ಫಂಕ್ಷನ್ ಹಾಲ್ ಅಲ್ಲಿ ಲಕ್ಷಾನುಗಟ್ಲೆ ಲೂಟಿ ಮಾಡ್ಲತ್ತಾರ ಯಾರು. ಬಟ್ ನಮ್ಗೆ ಗೊತ್ತಿಲ್ಲ ಯಾರಿದಾರ ಅವರು, ಯಾರು ರಾಜಕಾರಣಿ ಕೈಗೊಂಬೆ ಇದಾರ, ಯಾರು ತನಿಖಾ ಅಧಿಕಾರಿಗಳ ಕೈಗೊಂಬೆ ಇದಾರ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇದ್ರ ಹಿಂದ ಯಾರು ರಾಜಕಾರಣಿದು ಕೈ ಇರ್ಲಿ ಅಥವಾ ಅಧಿಕಾರಿಗಳ ಕೈ ಇರ್ಲಿ, ಇವ್ರ ಹಿಂದೆ ಯಾರದ, ಇವ್ರದ್ದು ತಂಡ ಏನಿದೆ, ಇವ್ರ ತಕ್ಕ ಶಿಕ್ಷೆ ಆಗ್ಬೇಕು. ಇವ್ರೆಲ್ಲರ ಮೇಲೆ ಕಾನೂನು ಕ್ರಮ ತಗೋಬೇಕು, ಕೂಡಲೇ FIR ದಾಖಲು ಮಾಡಬೇಕು. ಹಾಗೆ ಇದು ಏನು ಸರ್ವೆ ನಂಬರ್ 40 ಇದು ಏನು ಪ್ರಾಪರ್ಟಿ ಅದಲ್ಲ ವಕ್ಫ್ ಪ್ರಾಪರ್ಟಿ 2010ರಲ್ಲಿ ಯಾರು ಅಧಿಕಾರಿಗಳು ಸೇಲ್ ಡೀಡ್ ಮಾಡಿದಾಗ ವಕ್ಫ್ ಪ್ರಾಪರ್ಟಿ ಇವರಿಗೆ ಸೇಲ್ ಡೀಡ್ ಮಾಡ್ತಾರಲ್ಲ, ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೋಬೇಕು, ಅವ್ರ ಮೇಲೂ ಕೂಡ FIR ಆಗ್ಬೇಕಂತ ಆಗ್ರಹ ಮಾಡ್ತೀನಿ. ಈಗಾಗಲೇ ನಮ್ಮ ಗಮನಕ್ಕೆ ಬಂದ ತಕ್ಷಣ ದಲಿತ ಸೇನೆ ಕಾರ್ಯಕರ್ತರಿಗೆ ಗಮನಕ್ಕೆ ಬಂದ ತಕ್ಷಣ ನಾವು ಕೂಡಲೇ ಒಂದು ಮನವಿ ಪತ್ರ ಕೂಡ ವಕ್ಫ್ ಆಫೀಸ್ ಜಿಲ್ಲಾಡಳಿತ ವಕ್ಫ್ ಅವರಿಗೂ ಸಹ ನಾವು ಮನವಿ ಸಲ್ಲಿಸಿದ್ದೀವಿ. ಅಕಸ್ಮಾತ್ ಇವರು ಮುಂಬರುವ ದಿನಗಳಲ್ಲಿ ಏನಾದ್ರೂ ಕಾನೂನು ಕ್ರಮ ತಗೊಂಡಿಲ್ಲ ಅಂದ್ರೆ ಬೀದಿಗೆ ಇಳಿದು ನಾವು ಹೋರಾಟ ಮಾಡದ ಪರಿಸ್ಥಿತಿ ಬರುತ್ತದೆ. ಹಾಗಾಗಿ ಏನ್ ನಮ್ಮ ಕರ್ನಾಟಕ ರಾಜ್ಯದ ವಕ್ಫ್ ಸಚಿವರಾದ BZ ಜಮೀರ್ ಅಹಮದ್ ಖಾನ್ ಸರ್ ಅವರೇ, ನಿಮ್ಗೂ ಕೂಡ ಮನವಿ ಮಾಡ್ತೀನಿ, ಇವತ್ತಿನ ದಿನ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡತಕ್ಕಂಥ ವಕ್ಫ್ ಮಾಫಿಯಾಗೆ ಕಡಿವಾಣ ಹಾಕ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಏನು ಇದಕ್ಕಿಂತ ಮುಂಚೆ ನೀವು ವಕ್ಫ್ ಪ್ರಾಪರ್ಟಿ ಎಲ್ಲೆಲ್ಲಿದೆ ಎಲ್ಲಾ ಕಡೆ ವಕ್ಫ್ ಪ್ರಾಪರ್ಟಿಗೆ ಏನ್ ಗ್ರೀನ್ ಬಣ್ಣ ಹಚ್ಚಬೇಕು ಅಂತ ನೀವು ಏನ್ ಹೇಳಿದ್ರಲ್ಲ, ಈಗ
ನೀವು ಕೂಡಲೇ ಸ್ಪಂದಿಸಿ ಏನ್ ಬ್ಯಾಂಕೆಟ್ ಫಂಕ್ಷನ್ ಹಾಲ್, ಕಲ್ಯಾಣ ಮಂಟಪ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂತ ಇಡೀ ಎಲ್ಲಾ ವಕ್ಫ್ ಪ್ರಾಪರ್ಟಿಗೆ ಗ್ರೀನ್ ಬಣ್ಣ ಹಚ್ಚೋ ಕೆಲಸ ನೀವು ಮಾಡ್ಬೇಕಂತ ನಾವು ಕಳಕಳಿಯಿಂದ ಮನವಿ ಮಾಡ್ಕೊತೀವಿ.